ನಮ್ಮ ದೇಶದಲ್ಲಿ ಮತಾಂತರ ಅನ್ನೋದು ದೊಡ್ಡ ತಲೆನೋವು. ಈಗ ದಿನ್ನೂರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಕೂಡ ಮತಾಂತರ ಮಾಡೋದಕ್ಕೆ ಯತ್ನ ಮಾಡಿದ್ರ? ಈ ಪ್ರಶ್ನೆಗಳು ಮೂಡ್ತಾ ಇದೆ. ದಿನ್ನೂರು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಮತಾಂತರಕ್ಕೆ ಯತ್ನಿಸಿದ್ರ? ಸಿಬ್ಬಂದಿಯಿಂದ ಮತಾಂತರಕ್ಕೆ ಯತ್ನಿಸಲಾಗಿದೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಕೋಲಾರದ ಬಂಗಾರಪೇಟೆಯ ದಿನ್ನೂರು ಗ್ರಾಮದಲ್ಲಿ ಮತಾಂತರದ ಗಮಲು ಕೇಳಿ ಬರ್ತಾ ಇರುವುದು. ಕರಪತ್ರವನ್ನ ಹಂಚ್ತಾ ಇದ್ದ ಮೂವರಿಗೆ ಗ್ರಾಮಸ್ಥರು ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ. ಗೊಲ್ಲಹಟ್ಟಿ ಚರ್ಚ್ಗೆ ಬನ್ನಿ ಅಂತ ಕರಪತ್ರ ಹಂಚಿಕೆ ಮಾಡ್ತಿದ್ರಂತೆ. ಸ್ವಚ್ಛ ವಾಹಿನಿ ವಾಹನ ಸಿಬ್ಬಂದಿಯಿಂದ ಪತ್ರವನ್ನ ಹಂಚಲಾಗ್ತಾ ಇತ್ತು. ಶಶಿಕಲಾ, ನಾಗವೇಣಿ, ವೆಂಕಟರತ್ನ ಇವರ ವಿರುದ್ಧ ಆರೋಪ ಕೇಳಿ ಬರ್ತಾ ಇರೋದು, ನೀವು ಕನ್ವರ್ಟ್ ಆಗಿ ಬೇರೆಯವರ ಮತಾಂತರಕ್ಕೆ ಯತ್ನಿಸಲಾಗ್ತಾ ಇದೆ. ಕರಪತ್ರವನ್ನ ಹರಿದು ಸಿಬ್ಬಂದಿ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಜನಾಗ್ರಹ ಕೇಳಿ ಬರ್ತಾ ಇದೆ. ಈಗ ದೊಡ್ಡ ಪಿಡುಗಾಗ್ಬಿಟ್ಟಿದೆ. ಅಂದ್ರೆ ಒಂದು ರೀತಿಯಲ್ಲಿ ಬೇರೆ ಧರ್ಮದವ್ರು ಕೊಡುವಂತ ಆಮಿಷಗಳಿದೆಯಲ್ಲ, ಅದು ನಿಮಗೂ ಗೊತ್ತಿರತ್ತೆ. ಮನೆ ಕಟ್ಸ್ಕೊಡ್ತೀವಿ, ನಿಮಗೊಂದಿಷ್ಟು ಲಕ್ಷ ಹಣ ಕೊಡ್ತೀವಿ, ಮಕ್ಕಳ ಎಜುಕೇಶನ್ ನಾವೇ ನೋಡ್ಕೊಳ್ತೀವಿ, ಆದ್ರೆ ನೀವು ನಮ್ಮ ಮತಕ್ಕೆ ಬಂದು ಬಿಡಬೇಕು. ಇದರಿಂದ ಅವರ ಅಡ್ವಾಂಟೇಜ್ ಏನು? ಇದಕ್ಕೆ ಸಂಬಂಧಪಟ್ಟಂತೆ ಫಾರಿನಿಂದ ಕೂಡ ಫಂಡ್ ಆಗತ್ತೆ, ಅದು ಕೂಡ ನಿಮ್ಮೆಲ್ಲರೂ ಗೊತ್ತಿರೋದೇ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ. ಬನ್ನಿ ಚರ್ಚ್ಗೆ ಬನ್ನಿ ಈ ರೀತಿ ಕರೆಯೋದು. ಕೇವಲ ಈಗ ನಾವು ಕ್ರೈಸ್ತರನ್ನ ಮಾತ್ರ ಟಾರ್ಗೆಟ್ ಮಾಡಿ ಹೇಳ್ತೀವಿ ಅಥವಾ ಬೇರೆ ಧರ್ಮದವ್ರನ್ನ ಮಾತ್ರ ಅಂತಲ್ಲ. ಈಗ ದಿನ್ನೂರ್ನಲ್ಲಿ ಆಗ್ತಾ ಇರುವಂತ ಘಟನೆಗೆ ಸಂಬಂಧಪಟ್ಟ ಹೇಳ್ತಾ ಇರೋದು, ನೀವು ಕನ್ವರ್ಟ್ ಆಗಿ ಅಂತ ಬೇರೆಯವರ ಮನವೊಲಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇತ್ತು. ಸದ್ಯ ಅಲ್ಲಿದ್ದಂತಹ ಗ್ರಾಮಸ್ಥರು ಆ ಕರಪತ್ರವನ್ನ ಹರಿದು ಅಂದ್ರೆ ಆಗ್ರಹಿಸ್ತಾ ಇದ್ದಾರೆ, ಕ್ರಮವನ್ನ ತೆಗೆದುಕೊಳ್ಳಿ ಅಂತ. ಈಗಾಗಲೇ ಸಿಬ್ಬಂದಿಯಿಂದ ಪತ್ರ ಕೂಡ ಹಂಚಿಕೆ ಆಗ್ತಾ ಇತ್ತು. ಎಷ್ಟು ಜನ ಬ್ರೈನ್ ವಾಶ್ಗೆ ಒಳಗಾಗ್ತಾರೋ, ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನದಲ್ಲಿ ಹಣವೇ ಮುಖ್ಯ ಅಂತ ಅನ್ಕೊಂಡಿರ್ತಾರೆ, ಅಥವಾ ಬಡತನ ನಿರ್ಮೂಲನೆ ಆಗ್ಬಿಡುತ್ತೆ ಇದರಿಂದ ಕೂಡ ಕನ್ವರ್ಟ್ ಆಗುವಂತ ಸಂಖ್ಯೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಶಶಿಕಲಾ, ನಾಗವೇಣಿ, ವೆಂಕಟರತ್ನ ಇವರ ವಿರುದ್ಧ ಕೂಡ ಆರೋಪ ಕೇಳಿ ಬಂದಿರೋದು. ಸರಿಯಾದ ಶಿಕ್ಷೆಯನ್ನ ಕೊಡಬೇಕು. ಧರ್ಮದ ವಿಚಾರದಲ್ಲೂ ಕೂಡ ವ್ಯಾಪಾರ ಮಾಡೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ತಲೆ ತಗ್ಗಿಸುವಂತ ಕೆಲಸ. ಯಾರು ಕೂಡ ಧರ್ಮವನ್ನ ಕನ್ವರ್ಟ್ ಮಾಡೋದಕ್ಕಾಗೋದಿಲ್ಲ. ಅವರವ್ರ ಧರ್ಮ ಅವ್ರವ್ರಿಗೆ ಶ್ರೇಷ್ಠ. ಬಟ್ ಬ್ರೈನ್ ವಾಶ್ ಮಾಡೋದು, ನೀವು ಅಲ್ಲಿದ್ರೆ ನಿಮಗೆ ಪಾಪ ಮುತ್ಕೊಳ್ಳುತ್ತೆ, ನಿಮಗೆ ಪುಣ್ಯ ಕಾರ್ಯ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಗೆ ಸ್ವರ್ಗ ಸಿಗಬೇಕು ಅಂತ ಹೇಳಿದ್ರೆ ನಮ್ ಧರ್ಮಕ್ಕೆ ಬನ್ನಿ ಅಂತೆಲ್ಲ ಪುಸಲಾಯಿಸೋದಿದೆಯಲ್ಲ, ಯಾಮಾರಬಾರ್ದು ಯಾರು ಕೂಡ ಅಮಾಯಕರ ತರ ಅನ್ನೋದು. ಅಂದ್ರೆ ಟೋಪಿ ಹಾಕುವವರು ಎಷ್ಟುವರೆಗೂ ಇರ್ತಾರೋ ಅಲ್ಲಿವರೆಗೂ ಕೂಡ ಮೋಸ ಹೋಗೋರು ಇರ್ತಾರೆ. ಮಕ್ಕಳ ಟೋಪಿಗೆ ಬೀಳ್ಬೇಡಿ ಅನ್ನೋದಷ್ಟೇ ನಮ್ಮ ಆಶಯ. ಇಲ್ಲ ಪಂಚಾಯತ್ ಕೇಳೋಣ ಬಿಡ್ರಿ, ಎಲ್ಲಾರ ಮುಂದೆ ಕೇಳಿದಾರ ಅಂದ್ರೆ ಒಪ್ಕೊಳ್ಳೋಣ. ಏನಿಂದ ಹೊಡ್ತಿದ್ರೆ ನಾವ್ ಇಲ್ಲಿ ಬಂದಿರೋದು. ಇಟ್ಕೊಳ್ಳಿ, ನಿಮ್ಮ ಚರ್ಚಲ್ಲಿ ಏನೋ ಮಾಡ್ಕೊಳ್ಳಿ, ಬೇಡ ಅಂತ ಹೇಳಲ್ಲ ನಾವು. ಸೇರ್ಕೊಂಡಿದ್ದೀರಾ ನೀವು, ಬೇರೆಯವ್ರಿಗೆಲ್ಲ ಚಂದ ನಮ್ ಧರ್ಮಕ್ಕೆ ಬನ್ನಿ, ನಮ್ ಇದಕ್ಕೆ ಬನ್ನಿ ಅಂತ ಎಲ್ಲ ಮಾಡಬೇಕು.